ಹಳ್ಳಿಲಿ ಇದೇ ಡ್ರೆಸ್ ಹಾಕೊಂಡು ಓಡಾಡ್ತಾ ಇದೆಯಲ್ಲ ಗೆಂಡೆ. ನನ್ನ ಹೆಸರು ಗೆಂಡೇಸ್ ಕಾಳಾಸ್ ಜೇನ್ಕೊಪ್ಪಾಸ್ ಬಹುರುಲ್ಲಾ ಅಂತ ಬದಲಾಯಿಸ್ಕೊಂಡಿದ್ದೀನಿ. ಆಮೇಲೆ ದುಬೈಗೆ ಮಂತ್ಲಿ ಪಾಸ್ ಮಾಡ್ಸಿರೋದ್ರಿಂದ ಅವಾಗ ಹೋಗ್ತಾ ಇರ್ತೀನಲ್ಲ, ಅದಕ್ಕೆ ಯಾಕೆ ಬಟ್ಟೆ ಬದಲಾಯಿಸು ಅಂತ ಅದೇ ಬಟ್ಟೆಲಿ ಇದ್ದೀನಿ. ದುಬೈನಲ್ಲಿ ಏನ್ ಕೆಲಸ ಮಾಡ್ತಿದ್ಯಾ? ಸೀನಿಯರ್ ಕ್ಲೀನಿಂಗ್ ಮ್ಯಾನೇಜರ್ ಆಗಿದ್ದೀನಿ. ಅದೇ ಏರ್ಪೋರ್ಟ್ ಅಲ್ಲಿರೋ ಎಲ್ಲಾ ಟಾಯ್ಲೆಟ್ ಗಳನ್ನ ಕ್ಲೀನಿಂಗ್ ಮಾಡೋ ಮ್ಯಾನೇಜರ್ ನಾನೇ. ಇಲ್ಲಿ ನಿಮ್ಮ ಅಪ್ಪ ಸಂಪಾದನೆ ಮಾಡಿದ್ರೆ ಇಷ್ಟೊಂದು ಆಸ್ತಿ ಇದೆ, ಇಲ್ಲಿ ಸ್ವಾಭಿಮಾನ ಬದುಕೋದ್ ಬಿಟ್ಟು ಅಲ್ಲಿ ಹೋಗಿ ಟಾಯ್ಲೆಟ್ ಕ್ಲೀನ್ ಮಾಡೋದಾ? ಅಂಕಲ್, ಇಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅವರು 3000 ರೂಪೀಸ್ ಕೊಡ್ತಾರೆ ಟಾಯ್ಲೆಟ್ ಕಟ್ಟಕ್ಕೆ. ಆದ್ರೆ ಜನ ಯಾರು ಬಳಸದೆ ಕೆರೆ ಕಡೆ ಹೋಗ್ತಾರೆ ಎಲ್ಲ. ಆದ್ರೆ ಅಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡಕ್ಕೆ 30,000 ರೂಪೀಸ್ ಕೊಡ್ತಾರೆ. ಅದಕ್ಕೆ ನಾನು ಅಲ್ಲೋ ಕೆಲಸ ಮಾಡ್ತಾ ಇದ್ದೀನಿ. ತಾವ್ ಯಾವಾಗ ಫ್ರೀ ಆಗಿದ್ದಾಗ ಬನ್ನಿ. ಅವಸರಾದ ಖಂಡಿತ ಬರ್ತೀನಪ್ಪ. ಖುದಾ ಆಫೀಸ್. ಅಣ್ಣ ನನ್ ಗಂಡ ಆಗ್ಲಿ ಹಾಕೊಂಬಿಟ್ಟವನೆ. ಅಣ್ಣ ನನ್ ಗಂಡನ್ ಜೀವ ಉಳಿಸು. ಮುರುಡಯ್ಯ, ನಾನ್ ಬಂದಿದ್ದೀನಿ, ಬಾಗಲ್ ತೆಗಿ, ದುಡುಕ್ಬೇಡ. ಮುರುಡಯ್ಯ, ಕುತ್ಕೋ. ಅಲ್ಲ ಕಣ ಮುರುಡಯ್ಯ, ಅನ್ನ ಕೊಡೋ ನಿಜವಾದ ರೈತ ಆತ್ಮಹತ್ಯೆ ಮಾಡ್ಕೊತಾನೇನಾ? ತುಂಬಾ ಸಾಲ ಮಾಡ್ಕೊಂಡ್ಬಿಟ್ಟಿದೀನಿ ಅಣ್ಣ. ಚಂಡುಗೆಲ್ಲ ಚುಕ್ಕಿ ರೋಗ ಬಂದು ಕೆಜಿಗೆ 5 ರೂಪಾಯಿ ಕೇಳ್ತಾರೆ. ಹೊಟ್ಟೆಗೆ ಏನ್ ತಿನ್ಲಿ? ಸಾಲನ ಹೆಂಗ್ ತೀರಿಸ್ಲಿ ಅಣ್ಣ? ಅದಕ್ಕೆ ಪ್ರಾಣ ಕಳ್ಕೊಂಡ್ರೆ ಮರ್ಯಾದೆ ಉಳಿಯುತ್ತಾ? ಸಾಲ ತೀರುತ್ತಾ? ಬದುಕ್ ತೋರಿಸ್ಬೇಕು. ನೋಡು, ಹೊಳೆ ದಂಡೆ ಹತ್ರ ಇರೋ ಹೂವಿನ ಕೊಯ್ಲ ನೀನೇ ಕುಯ್ಕೋ, ಸಾಲ ತೀರೋವರೆಗೂ ನೀನೇ ಕುಯ್ಕೋ, ಆಯ್ತಾ? ನಿಮ್ಮ ಕಾರಣ ಯಾವತ್ತೂ ಮರೆಯಕ್ಕಿಲ್ಲಣ್ಣ. ಇನ್ಯಾವತ್ತೂ ನಾನು ಸಹಾಯ ಪ್ರಯತ್ನ ಮಾಡಕ್ಕಿಲ್ಲಣ್ಣ. ಹಾಗೇನಾದ್ರೂ ಪ್ರಯತ್ನ ಮಾಡಿದ್ರೆ ನೀನ್ ರೈತನೂ ಅಲ್ಲ, ನಾನಿನ್ ಸ್ನೇಹಿತನೂ ಅಲ್ಲ. ಯಾಕಯ್ಯ ಆ ಮುರುಡಿಯನ್ ಹೆಂಡತಿಗಿಂತ ಜಾಸ್ತಿ ಅಳ್ತಾ ಇದೆಯಲ್ಲ, ಏನಾಯ್ತು? ಸಾಲ ಮಾಡಿದ್ದ ತೀರಿಸ್ತು ಹೊರಟಲ್ಲ. ಯೋಚನೆ ಮಾಡ್ಬೇಡ, ಬದುಕಿದಾನೆ, ನಿನ್ ಸಾಲ ತೀರಿಸ್ತಾನೆ. ಹುಲಿಕೆರಪ್ಪ, ನನ್ ಕಾಪಾಡ್ಬಿಟ್ಟೆ.